ಸಿದ್ದರಾಮಯ್ಯ ರಾಮ ಅಂತ ಹೆಸರಿಟ್ಕೊಂಡ ತಕ್ಷಣ ಅವನೇನು ಹಿಂದೂ ಭಕ್ತ ಆಗಲ್ಲ. ಅದ್ಯಾರೋ ಧನಲಕ್ಷ್ಮಿ ಅಂತ ಇಟ್ಕೊಂಡಿದ್ರಂತೆ. ಅವ್ರ ಮನೇಲಿ ನೋಡಿದ್ರೆ ಬರೀ ದರಿದ್ರ. ಇನ್ಯಾರೋ ದರಿದ್ರ ಲಕ್ಷ್ಮಿ ಅಂತ ಇಟ್ಕೊಂಡಿದ್ರಂತೆ. ಅವ್ರ ಮನೇಲಿ ನೋಡಿದ್ರೆ ಪೂರ್ತಿ ಸಮೃದ್ಧಿ. ಹಂಗೆ ಸಿದ್ದರಾಮಯ್ಯನ ಕತೆ ಹೆಸರಲ್ಲಿ ಪಾಪ ಅವ್ರ ಅಪ್ಪ ಅಮ್ಮ ಏನೋ ಸಿದ್ದರಾಮಯ್ಯನಿಗೆ ಒಳ್ಳೆ ಬುದ್ಧಿ ಬರಲಿ, ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಇಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಪೂರ್ತಿ ಮನೆ ಆಳು ಬುದ್ಧಿನೇ ಮಾಡ್ತಾ ಇರೋದು. ಕುಂಕುಮ ಇಟ್ಕೊಳಕ್ಕೂ ಆಗಲ್ಲ. ಕೇಸ್ ಬಿದ್ದಾಗ ಬಿಟ್ರೆ ಬೇರೆ ಟೈಮಲ್ಲಿ ಕುಂಕುಮನೇ ಇಟ್ಕೊಂಡಿಲ್ಲ ಮನುಷ್ಯ. ಮೂಡ ಕೇಸ್ ಇದ್ದಾಗ ಮಾತ್ರ ಕುಂಕುಮ. ಮೂಡಾದ ರಿಲೀಫ್ ಆಯ್ತಲ್ಲ, ಈಗ ಕುಂಕುಮನೂ ಇಲ್ಲ, ಭಂಡಾರನೂ ಇಲ್ಲ, ಅರಿಶಿನೂ ಇಲ್ಲ. ಈಗ ಅದರಿಂದ ಸಿದ್ದರಾಮಯ್ಯ ಅವರೆಷ್ಟೇ ನಾನು ಹಿಂದೂ ಹಿಂದೂ ಅಂದ್ರೆ ನಂಬೋ ಬೇಕಲ್ಲ, ಯಾರಾದ್ರೂ ನಂಬಬೇಕು. ಅವ್ರನ್ನ ಬೇರೆಯವ್ರು ಹೇಳ್ಬೇಕು, ತಾನೇ ಹೊಗಳ್ಗಣದಲ್ಲ. ತನ್ನನ್ನ ತಾನೇ ಹೊಗಳ್ಗಣದಲ್ಲ, ಬೇರೆ ಹೇಳ್ಬೇಕು. ನೀನು ಪಕ್ಕಾ ಹಿಂದೂ ನೀನು ಅಂತ ಹೇಳ್ಬೇಕು. ಅವಾಗ ಆಗ್ತೈತಷ್ಟೆ. ಸಿದ್ದರಾಮಯ್ಯ ರಾಮ ಅಂತ ಹೆಸರಿಟ್ಕೊಂಡ ತಕ್ಷಣ ಅವನೇನು ಹಿಂದೂ ಭಕ್ತ ಆಗಲ್ಲ. ಅದ್ಯಾರೋ ಧನಲಕ್ಷ್ಮಿ ಅಂತ ಇಟ್ಕೊಂಡಿದ್ರಂತೆ. ಅವ್ರ ಮನೇಲಿ ನೋಡಿದ್ರೆ ಬರೀ ದರಿದ್ರ. ಇನ್ಯಾರೋ ದರಿದ್ರ ಲಕ್ಷ್ಮಿ ಅಂತ ಇಟ್ಕೊಂಡಿದ್ರಂತೆ. ಅವ್ರ ಮನೇಲಿ ನೋಡಿದ್ರೆ ಪೂರ್ತಿ ಸಮೃದ್ಧಿ. ಹಂಗೆ ಸಿದ್ದರಾಮಯ್ಯನ ಕತೆ ಹೆಸರಲ್ಲಿ ಪಾಪ ಅವ್ರ ಅಪ್ಪ ಅಮ್ಮ ಏನೋ ಸಿದ್ದರಾಮಯ್ಯನಿಗೆ ಒಳ್ಳೆ ಬುದ್ಧಿ ಬರಲಿ, ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಇಟ್ಟಿದ್ದಾರೆ. ಈ ಸಿದ್ದರಾಮಯ್ಯ ಪೂರ್ತಿ ಮನೆ ಆಳು ಬುದ್ಧಿನೇ ಮಾಡ್ತಾ ಇರೋದು. ಕುಂಕುಮ ಇಟ್ಕೊಳಕ್ಕೂ ಆಗಲ್ಲ. ಕೇಸ್ ಬಿದ್ದಾಗ ಬಿಟ್ರೆ ಬೇರೆ ಟೈಮಲ್ಲಿ ಕುಂಕುಮನೇ ಇಟ್ಕೊಂಡಿಲ್ಲ ಮನುಷ್ಯ. ಮೂಡ ಕೇಸ್ ಇದ್ದಾಗ ಮಾತ್ರ ಕುಂಕುಮ. ಮೂಡಾದ ರಿಲೀಫ್ ಆಯ್ತಲ್ಲ, ಈಗ ಕುಂಕುಮನೂ ಇಲ್ಲ, ಭಂಡಾರನೂ ಇಲ್ಲ, ಅರಿಶಿನೂ ಇಲ್ಲ. ಈಗ ಅದರಿಂದ ಸಿದ್ದರಾಮಯ್ಯ ಅವರೆಷ್ಟೇ ನಾನು ಹಿಂದೂ ಹಿಂದೂ ಅಂದ್ರೆ ನಂಬೋ ಬೇಕಲ್ಲ, ಯಾರಾದ್ರೂ ನಂಬಬೇಕು. ಅವ್ರನ್ನ ಬೇರೆಯವ್ರು ಹೇಳ್ಬೇಕು, ತಾನೇ ಹೊಗಳ್ಗಣದಲ್ಲ. ತನ್ನನ್ನ ತಾನೇ ಹೊಗಳ್ಗಣದಲ್ಲ, ಬೇರೆ ಹೇಳ್ಬೇಕು. ನೀನು ಪಕ್ಕಾ ಹಿಂದೂ ನೀನು ಅಂತ ಹೇಳ್ಬೇಕು. ಅವಾಗ ಆಗ್ತೈತಷ್ಟೆ.